ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯದ ಜನ ಬೆಚ್ಚಿ ಬೀಳಿಸುವಂತ ಒಂದು ಗ್ಯಾಂಗ್ ರೇಪ್ ನಡೆದಿರುವಂಥದ್ದು. ಈ ಗ್ಯಾಂಗ್ ರೇಪ್ನ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಪ್ರಶಂಸೆ ಮಾಡಲೇಬೇಕು. ಯಾಕಂದ್ರೆ ಘಟನೆ ಆದ ಕೇವಲ 24 ಗಂಟೆ ಒಳಗಡೆ ಈ ಗ್ಯಾಂಗ್ ರೇಪ್ನ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಇನ್ನೊಬ್ಬನನ್ನ ಪೊಲೀಸರು ಆತನ ಬಂಧನಕ್ಕಾಗಿ ಅಂದ್ರೆ A1 ಆರೋಪಿ ಆಗಿದ್ದಂತ ಮಿಥುನನ್ನ ಬಂಧನಕ್ಕಾಗಿ ಪೊಲೀಸರು ಈಗಾಗಲೇ ಬಲೆ ಬೀಸಿದ್ದಾರೆ. ಆತನ ಬಂಧನಕ್ಕಾಗಿ ತಲಾಶ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ 6 ಜನ ಆರೋಪಿಗಳು ಅರೆಸ್ಟ್ ಆಗಿರುವಂಥದ್ದು. ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನವೀನ್, ಕಾರ್ತಿಕ್, ಶುಯೋಗ್, ಸೀನಾ, ಜಂಗ್ಲಿ, ಪೃಥ್ವಿ ಈ 6 ಜನರನ್ನು ಕೂಡ ಇದೀಗ ಪೊಲೀಸರು ಮಾದನಾಯಕನಹಳ್ಳಿ ಪೊಲೀಸರು 3 ತಂಡಗಳನ್ನಾಗಿ ರಚನೆ ಮಾಡಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿರ್ತಾರೆ. ಈ ಆರೋಪಿಗಳು ನಿನ್ನೆ ರಾತ್ರಿಯೇ ಆರೋಪಿಗಳು ಬಂಧನ ಆಗಿರುವಂಥದ್ದು. ಇನ್ನೊಬ್ಬ A1 ಆರೋಪಿ ಪೃಥ್ವಿ ಮಿಥುನನ ಬಂಧನಕ್ಕಾಗಿ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಘಟನೆ ಹೆಂಗಾಗುತ್ತೆ, ಅತ್ಯಾಚಾರ, ಈ ಗ್ಯಾಂಗ್ ರೇಪ್ ಹೆಂಗಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಪಶ್ಚಿಮ ಬಂಗಾಳ ಮೂಲದ 29 ವರ್ಷದ ಈ ಮಹಿಳೆ, ಸಂತ್ರಸ್ತೆ ಮಹಿಳೆ ಏನಿದಾಳಲ್ಲ, ಗಂಗೊಣ್ಣನಹಳ್ಳಿ ಈ ಒಂದು ಭಾಗದಲ್ಲಿ ಅಂದ್ರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂಥ ಗಂಗೊಣ್ಣನಹಳ್ಳಿನಲ್ಲಿ 2 ಮನೆಗಳನ್ನು ಬೋರೇಗೌಡ್ರ ಎನ್ನುವಂಥ ಮಾಲೀಕರು ಒಂದು 6-7 ತಿಂಗಳ ಹಿಂದೆ ಈ 2 ಮನೆಗಳನ್ನು ಬಾಡಿಗೆಗೆ ಪಡೆದು ಆಕೆ ಅಲ್ಲಿ ವಾಸವಾಗಿರ್ತಾಳೆ. ಇನ್ನು ಅತ್ಯಾಚಾರ ಹೆಂಗಾಗುತ್ತೆ ಅಂತ ನೋಡೋದಾದ್ರೆ ದೀಪಾವಳಿಯ ಅವತ್ತು, ದೀಪಾವಳಿ 21ನೇ ತಾರೀಕು, ಎಲ್ಲರೂ ಕೂಡ ಹಬ್ಬದ ಸಂಭ್ರಮ, ಪಟಾಕಿ ಸಿಡಿಸುವಂಥ, ಮನೆಯಲ್ಲಿ ಹಬ್ಬದ ಒಂದು ವಾತಾವರಣ, ಹಬ್ಬದ ಅಡುಗೆ ಮಾಡ್ಕೊಂಡು ತಿನ್ನುವಂಥ, ಪಟಾಕಿ ಹೊಡೆಯುವಂಥ ಒಂದು ಸಂಭ್ರಮದಲ್ಲಿದ್ದರೆ, ಬಟ್ ಇಲ್ಲಿ ಈ ಯುವಕರ ದುಷ್ಕೃತ್ಯ ನೋಡಿ, ಯುವಕರು ಹೆಂಗೆ ಈ ಗ್ರಾಮೀಣ ಭಾಗದಲ್ಲಿ ದಾರಿ ತಪ್ಪಿದ್ದಾರೆ ಅಂದರೆ ಅಲ್ಲಿ ಒಂದು ರೀತಿ ಹೇರಳವಾಗಿ ಯಾರದೇ ಹೆಗ್ಗು ಸಿಗ್ಗಿಲ್ಲದೆ ಗಾಂಜಾ, ಅಫೀಮು ಸಿಗುವಂಥದ್ದು, ಅಲ್ಲಿ ವೇಶ್ಯಾವಾಟಿಕೆ ನಡೆಯುವಂಥದ್ದು, ಯುವಕರು ದಾರಿ ತಪ್ಪೋದಕ್ಕೆ ಏನೆಲ್ಲ ಬೇಕಲ್ಲ ಅದೆಲ್ಲವೂ ಕೂಡ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಿಗ್ತಾ ಇದೆ. ಅಂದರೆ ಅದಕ್ಕಿಂತಲೂ ಕೂಡ ಮಾರಕ, ಅಪಾಯಕಾರಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರನ್ನು ನಾನೇ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಘಟನೆಯನ್ನು ಬೆಚ್ಚಿ ಬೀಳಿಸುವಂಥ ಘಟನೆ ಹೇಳ್ತಾರೆ. ಸರ್, ಈ ಗಾಂಜಾ, ಅಫೀಮು ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಆಗೋದಿಲ್ವಾ ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಷ್ಟೇ ಪೊಲೀಸರು ಕಣ್ಣಿಗೆ ಎಣ್ಣೆ ಹೊಯ್ಕೊಂಡು, ಹದ್ದುಗಣ್ಣು ಬಿಟ್ಕೊಂಡು, ಎಷ್ಟೇ ಎಚ್ಚರಿಕೆಯಿಂದ ಮುಂಜಾಗ್ರತೆ ವಹಿಸ್ಕೊಂಡ್ರು ಕೂಡ ಕಳ್ಳರುಗಳ ಆ ಒಂದು ಬೇರು ಹೆಂಗೆ ಬೇರು ಬಿಟ್ಟಿದೆ ಅಂದರೆ, ಈ ಗಾಂಜಾದ ಬೇರು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕಡೆಯೂ ಕೂಡ ಈ ಕಳ್ಳರ ಈ ಗಾಂಜಾ, ಅಫೀಮು ಮಾರುವಂಥ ಈ ಕಿಡಿಗೇಡಿಗಳ ಗ್ಯಾಂಗ್ ಹೆಂಗಿದೆ ಅಂದರೆ ಆಳವಾಗಿ ಬೇರು ಬಿಟ್ಟಿದೆ. ಹಂಗಾಗಿ ಇದೆಲ್ಲವೂ ಕೂಡ ಬುಡ ಸಮೇತ ಕಿತ್ತಾಕೋದಕ್ಕೆ ಅಷ್ಟು ಸುಲಭ ಅಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ನೋಡಿ, ಇಲ್ಲಿ ಗಂಗೊಣ್ಣನಹಳ್ಳಿ ಈ ಒಂದು ವ್ಯಾಪ್ತಿನಲ್ಲಿ ಆಗಿರುವಂಥ ಈ ಗ್ಯಾಂಗ್ ರೇಪ್ ಇಡೀ ಜನರು ಬೆಚ್ಚಿ ಬಿದ್ದಿರುವಂಥ ಘಟನೆ. ಅಲ್ಲಿ ಇದೊಂದು ಮತ್ತೊಂದು ಕಾರಣ ಇರಬಹುದು. ಯಾಕೆಂದರೆ ಅಷ್ಟು ಸುಲಭಕ್ಕೆ ಒಬ್ಬ ಮಹಿಳೆ ಮೇಲೆ ಇಷ್ಟು ಜನ ಯುವಕರು ಇನ್ನೂ ಮೀಸೆ ಚಿಗುರಿಲ್ಲ, ಇನ್ನೂ ಪ್ರಪಂಚ ಏನು ಅಂತ ನೆಟ್ಟಿಗೆ ಅರ್ಥಕೊಂಡಿಲ್ಲ. ಅಂತಹ ಯುವಕರುಗಳು ಇನ್ನೂ ಬಾಳಿ ಬದುಕಬೇಕಾದಂಥ, ಈ ಸಮಾಜಕ್ಕೆ ಬೇಕಾದಂಥ ಯುವಕರು ಇಷ್ಟು ಬೇಗನೆ ಮಾರಕ ಆಗ್ತಾರೆ ಈ ಸಮಾಜಕ್ಕೆ. ಅಂದರೆ ಅದೇ ಕಾರಣ ಏನಂದರೆ ಗಾಂಜಾ, ಅಫೀಮು ಭಾಳ ಏರಳವಾಗಿ ಆ ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ನಗರ ಕೇವಲ ನಾವು ಅಂದ್ಕೊಂಡಿದ್ವಿ ಸಿಟಿನಲ್ಲಿ ಮಾತ್ರ ಸಿಗುತ್ತೆ, ಬೆಂಗಳೂರಿನಲ್ಲಿ ಮಾತ್ರ ಸಿಗುತ್ತೆ ಅಂತ. ಇಲ್ಲ, ಇವತ್ತು ಈ ಗಾಂಜಾ ಅನ್ನೋವಂಥದ್ದು ಗ್ರಾಮೀಣ ಭಾಗದಲ್ಲೂ ಕೂಡ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಾನು ಆಗಲೇ ಹೇಳಿದಾಗೆ 29 ವರ್ಷದ ಈ ಪಶ್ಚಿಮ ಬಂಗಾಳದ ಮೂಲದ ಈ ಮಹಿಳೆಯ ಮೇಲೆ ಈ ಯುವಕರ ಗುಂಪು ಹೆಂಗೆ ಅತ್ಯಾಚಾರ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಅವತ್ತು ಹಬ್ಬ ಇರುತ್ತೆ, ಸುಮಾರು ರಾತ್ರಿ 9 ಗಂಟೆ ಇರುತ್ತೆ. ಆ ಮಹಿಳೆಯ ಮನೆ ಫಸ್ಟು ಒಂದು ಮೆಸೇಜನ್ನು ಕೊಡ್ತಾನೆ. ಪಕ್ಕದ ಮನೆಯಲ್ಲಿ, ಈ ಮಹಿಳೆಯ ಪಕ್ಕದ ಮನೆಯಲ್ಲೇ ವಾಸವಾಗಿದ್ದಂಥ ಯುವಕ ಆ ಕಿಡಿಗೇಡಿಗಳ ಯುವಕರ ಗುಂಪಿಗೆ ಒಂದು ಮೆಸೇಜ್ ಕೊಡ್ತಾನೆ. ಈಕೆ ಅಂದರೆ ಈ ಮಹಿಳೆಯ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ವಾಚ್ ಮಾಡಿರ್ತಾರೆ. ಫಸ್ಟ್ ಟೈಮ್ ಮುಂಚಿತವಾಗಿ ವಾಚ್ ಮಾಡಿರ್ತಾರೆ. ಮನೆಗೆ ಎಷ್ಟೊತ್ತು ಈ ಮಹಿಳೆ ಬರ್ತಾಳೆ, ಎಷ್ಟೊತ್ತಿಗೆ ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾರೆ ಇವರು. ತದನಂತರ ಇವರು ಈ ರೀತಿ ಅತ್ಯಾಚಾರ ಮಾಡೋದಕ್ಕೆ ಗುಂಪು ಕಟ್ಕೊಂಡು ಯುವಕರು ಹೋಗ್ತಾರೆ. ಅವತ್ತು ರಾತ್ರಿ 9 ಗಂಟೆ ಆಗಿರುತ್ತೆ. ನಾವು ಒಂದು ರೀತಿ ಅವರು ಹೇಳ್ಕೊಂಡು ಹೋಗಿರ್ತಾರೆ ಪೊಲೀಸರ ಸೋಗಿನಲ್ಲಿ. ನಿಮ್ಮ ಮನೆಯನ್ನು ನಾವು ಚೆಕ್ ಮಾಡಬೇಕು, ನಿಮ್ಮ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ, ಗಾಂಜಾವನ್ನು ಮಾರಾಟ ಮಾಡ್ತಾ ಇದ್ದೀರಾ ಎನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ, ಹಂಗಾಗಿ ನಿಮ್ಮ ಮನೆಯನ್ನು ನಾವು ಚೆಕ್ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ನಾವು ಬಂದಿದ್ದೀವಿ ಅಂತೇಳಿ ಪೊಲೀಸರ ಸೋಗಿನಲ್ಲಿ ಆ ಮನೆಗೆ ಈ ಯುವಕರ ತಂಡ ಹೋಗ್ತಾರೆ. ಹೌದೇನೋ ಇರ್ಬೋದೇನೋ ಅಂತೇಳಿ ಬಾಗಿಲೆಲ್ಲ ತೆಗೆದು, ಅವತ್ತು ರಾತ್ರಿ 9 ಗಂಟೆ ಬಾಗಿಲೆಲ್ಲ ತೆಗೆದು ಒಳಗಡೆ ಅವ್ರನ್ನ ಕರ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಆ ಮಹಿಳೆಯ ಗಂಡನ ಸ್ನೇಹಿತ ಒಬ್ಬ ಇರ್ತಾನೆ, ಜೊತೆಯಲ್ಲಿ 14 ವರ್ಷದ ಆ ಮಹಿಳೆಯ 14 ವರ್ಷದ ಒಬ್ಬ ಮಗ ಕೂಡ ಅಲ್ಲಿ ಇರ್ತಾನೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರಿಬ್ಬರ ಮೇಲೆ ಕೂಡ ಆ ಗುಂಪು ಯುವಕರ ಗ್ಯಾಂಗು ಹಲ್ಲೆ ಮಾಡ್ತಾರೆ. ಆ ಇಬ್ಬರನ್ನು ಕೂಡ ಪಕ್ಕದ ಮನೆ
ಅಂದರೆ ಅವ್ರದ್ದೇ 2 ಮನೆ ಇತ್ತಲ್ಲ, ಆ ಇನ್ನೊಂದು ಮನೆಗೆ ಇವರಿಬ್ಬರನ್ನು ಕೂಡ ಅಲ್ಲೇ ಮಾಡಿ ಸೊ ಅಲ್ಲಿ ಕೂಡ ಹಾಕ್ತಾರೆ. ಜೊತೆಯಲ್ಲಿ ಈ ಏನು ಈಕೆ ಸಂತ್ರಸ್ತೆ ಮಹಿಳೆ ಇದಾರಲ್ಲ, ಈಕೆಯ ಮೇಲೆ ಅತ್ಯಾಚಾರವನ್ನು ಎಸಗ್ತಾರೆ. ಅತ್ಯಾಚಾರ ಎಸಗಿದ್ದ ಅಲ್ಲದೆ, ನೀನು ಇದನ್ನೆಲ್ಲಾದರೂ ಹೊರಗಡೆ ಯಾರಿಗಾದ್ರೂ ಹೇಳಿದ್ರೆ, ನಾವು ರೇಪ್ ಮಾಡಿರೋಂಥ ಈ ಒಂದು ಘಟನೆಯನ್ನು ಎಲ್ಲಾದರೂ ಹೇಳಿದ್ರೆ, ನಾವು ನೋಡಿ ಇಲ್ಲಿ ನಿನ್ನ ವಿಡಿಯೋ ಇದೆ, ಈ ವಿಡಿಯೋವನ್ನು ನಾವು ಬಹಿರಂಗಪಡಿಸ್ತೀವಿ, ಅಂದರೆ ಹೊರಗಡೆ ಎಲ್ರಿಗೂ ತೋರಿಸ್ತೀವಿ ಅಂತ ಬೆದರಿಕೆ ಕೂಡ ಆಗ್ತಾರೆ, ಪ್ರಾಣ ಬೆದರಿಕೆ ಆಗ್ತಾರೆ. ಆ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ. ಸೊ ಇಷ್ಟೊತ್ತಿಗಾಗಲೇ ಅಲ್ಲಿ ಕೂಡ ಹಾಕಿದಂಥ ಆ ಇಬ್ಬರಲ್ಲಿ ಒಬ್ಬ 14 ವರ್ಷದ ಮಗ ಏನು ಮಾಡ್ತಾನೆ, 112ಗೆ ಪೊಲೀಸರಿಗೆ ಕರೆ ಮಾಡ್ತಾನೆ. ಪೊಲೀಸರು ಅಲರ್ಟ್ ಆಗ್ತಾರೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂತೇಳಿ. ಸೊ ಪೊಲೀಸರು ನೋಡಿ ಅಲ್ಲಿ ನಡೆಯಬಹುದಾದಂಥ ದೊಡ್ಡ ಅನಾಹುತವನ್ನು ಕೂಡ ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಅತ್ಯಾಚಾರ ಆಗಿದೆ, ಅದನ್ನು ಅಷ್ಟಕ್ಕೆ ಈ ಒಂದು ಘಟನೆಯನ್ನು ಅಲ್ಲಿ ತಡೆದಿದ್ದಾರೆ ಅಂತ ಹೇಳ್ಬೋದು. ಮುಂದೆ ಆಗುವಂಥ ದೊಡ್ಡ ಅನಾಹುತವನ್ನು ಅಲ್ಲಿ ಆಗೊಮ್ಮೆ ಪರಿಸ್ಥಿತಿ ಮಿತಿ ಮೀರಿದರೆ ಅಲ್ಲಿ ಕೊಲೆ ಕೂಡ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಹುಡುಗರು ಯಾವ ಮತ್ತಲ್ಲಿ ಎಣ್ಣೆ ಇಟ್ಟಲ್ಲೋ ಅಥವಾ ಗಾಂಜಾ ಮತ್ತಿನಲ್ಲೋ ಯಾವ ಮತ್ತಿನಲ್ಲಿ ಬಂದಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವರಿಗೆ ಜ್ಞಾನನೇ ಇರೋದಿಲ್ಲ, ಏನು ಮಾಡ್ತೀವಿ ಏನು ಮಾಡ್ತಾ ಇದ್ದೀವಿ ಅಂತ ಪರಿಜ್ಞಾನನೇ ಇರೋದಿಲ್ಲ. ಹಾಗಾಗಿ ಪೊಲೀಸರು 112ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಆ ಹೊತ್ತಿಗಾಗಲೇ ಅಲ್ಲಿ ಆರೋಪಿಗಳು, ಅತ್ಯಾಚಾರ ಏನು ಕೆಲಸ ಮಾಡಿದಂಥ ಆರೋಪಿಗಳು 2 ಮೊಬೈಲ್ನ ಸಹಿತ ಆಕೆಯ ಬಳಿ ಇದ್ದಂಥ, ಆಕೆಯ ಮನೆಯಲ್ಲಿದ್ದಂಥ 25,000 ರೂಪಾಯಿಗಳನ್ನು ಕೂಡ ಕಸಿದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಆ ಹೊತ್ತಿಗಾಗಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಅಲರ್ಟ್ ಆಗಿರ್ತಾರೆ. ಹಿರಿಯ ಪೊಲೀಸರು ಸೊ ಒಂದು 3 ತಂಡಗಳನ್ನಾಗಿ ರಚನೆ ಮಾಡಿರ್ತಾರೆ. ಪೊಲೀಸರ ತಂಡವನ್ನು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿರ್ತಾರೆ. ಆಗ ಸಿಗುವಂತಹ ದೊಡ್ಡ ಕ್ಲೂ ಏನಂದರೆ, ಪಕ್ಕದ ಮನೆಯಲ್ಲೇ ಇದ್ದಂಥ ಯುವಕನ ಆ ಒಂದು ಮೊಬೈಲ್ ಟವರ್ ಸಿಗುತ್ತೆ. ಸೊ ಅದನ್ನು ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ ಆತ ಅರೆಸ್ಟ್ ಆಗ್ತಾನೆ. ಆತನನ್ನು ಇಟ್ಕೊಂಡು ಇನ್ನುಳಿದಂಥ 5 ಬಲೆ ಬೀಸ್ತಾರೆ. ಅವರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಸೊ ಮಾದನಾಯಕನಹಳ್ಳಿ ಪೊಲೀಸರು. ಇನ್ನು ಒಬ್ಬಾತ ಎಸ್ಕೇಪ್ ಆಗಿದ್ದಾನೆ, ಮಿಥುನ್. ಈತನ ಬಂಧನಕ್ಕಾಗೂ ಕೂಡ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ಜೊತೆಯಲ್ಲಿ ಆಗಲೇ ಹೇಳಿದಾಗೆ ಈ ಮಹಿಳೆ ಸುಮಾರು 6-7 ತಿಂಗಳಿಂದ ಸೊ ಆ ಮನೆಯಲ್ಲಿ ವಾಸ ಆಗಿರ್ತಾರೆ. ಮಾರೇಗೌಡರು ಎನ್ನುವಂಥ ಮನೆಯ ಮಾಲೀಕರು ಕೂಡ ಆಗಿರ್ತಾರೆ. ಅವರ ಮನೆಯಲ್ಲಿ 6-7 ತಿಂಗಳಿಂದ ವಾಸ ಆಗಿರ್ತಾರೆ. ಸೊ ಇನ್ನೂ 3 ತಂಡಗಳನ್ನಾಗಿ ರಚನೆ ಮಾಡಿದಂಥ ಪೊಲೀಸರು ಈಗಾಗಲೇ ಆರೋಪಿಗಳನ್ನು ಬಂಧನ ಮಾಡಿ ಇನ್ನುಳಿದ ಒಬ್ಬ ಮಿಥುನ್ A1 ಆರೋಪಿಯ ಬಂಧನಕ್ಕಾಗಿ ಈಗಾಗಲೇ ಬಲೆ ಬೀಸಿದ್ದಾರೆ. ಈ ಒಂದು ಪ್ರಕರಣ ನೋಡಿ, ಪದೇ ಇಂತಹ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು ಮರುಕಳಿಸಬಾರದು ಅಂದರೆ ಮಹಿಳೆಯರು ಒಂದಷ್ಟು ಜಾಗೃತರಾಗಬೇಕು, ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಪೊಲೀಸರು ಏನೇ ನಿಗಾ ಮಾಡಿದ್ರು ಕೂಡ ಅಥವಾ ಏನೇ ಬಂದೋಬಸ್ತ್ ಮಾಡಿದ್ರು ಕೂಡ ಅಥವಾ ಎಷ್ಟೇ ಹದ್ದುಗಣ್ಣು ಇಟ್ಟರೂ ಕೂಡ ಇಂಥ ಪ್ರಕರಣಗಳು ಯಾಕಾಗುತ್ತೆ ಅಂದರೆ ಸೊ ಅವ್ರಿಗೂ ಗೊತ್ತಿರೋದಿಲ್ಲ. ಮುಂಜಾಗ್ರತವಾಗಿ ನೋಡಿ ಅವರು ಸೈರನ್ನ ಅಲ್ಲಿದ್ದಂಥ 14 ವರ್ಷದ ಮಗ ಮೆಸೇಜ್ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ಲಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಮುಂದೆ ನಡೆಯಬಹುದಾದಂಥ ಅನಾಹುತವನ್ನು ಕೂಡ ಪೊಲೀಸರು ತಪ್ಪಿಸ್ತಾರೆ. ಸೊ ಹಾಗೆ ಒಂದಷ್ಟು ಮುಂಜಾಗ್ರತಾ ಕ್ರಮ ಮಹಿಳೆಯರಾಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು ಇಂಥ ಕಿಡಿಗೇಡಿಗಳನ್ನು ನಂಬಾರ್ದು. ಎಲ್ಲೇ ಇದ್ರೂ ಕೂಡ ಅಕ್ಕಪಕ್ಕದಲ್ಲಿ 100% ಇಂಥವ್ರು ಇರ್ತಾರೆ. ಹಾಗಾಗಿ ಎಷ್ಟು ಜಾಗೃತವಾಗಿದ್ದರೂ ಕೂಡ ಅಕ್ಕಪಕ್ಕದವರ ವಿಚಾರದಲ್ಲಿ ಎಷ್ಟು ಜಾಗೃತವಾಗಿದ್ದರೂ ಕೂಡ ಅದು ಕಡಿಮೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.